ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಕ್ರಮವಾಗಿ ಈಗ ಪಾಕಿಸ್ತಾನಿಗಳು ಒಳಗಡೆಗೆ ನುಗ್ತಾ ಇದ್ದಾರೆ. ಈ ರೀತಿಯಾದಂಥ ಅನುಮಾನಗಳು ಬರ್ತಾ ಇದೆ. ಯಾಕೆ ಅನ್ನೋದನ್ನ ಕೂಡ ನಿಮಗೆ ಹೇಳ್ತೀವಿ. ಅಕ್ರಮವಾಗಿ ರಾಜ್ಯವನ್ನ ಪ್ರವೇಶಿಸ್ತಾ ಇದ್ದಾರೆ ಅಕ್ರಮ ಪಾಕಿಸ್ತಾನಿಗಳು. ಚಿಕ್ಕಬಳ್ಳಾಪುರದಲ್ಲಿ 2 ಪಾಕಿಸ್ತಾನಿ ಪ್ರಜೆಗಳ ಬಂಧನವಾಗಿದೆ. ಅಕ್ರಮ ಪಡಿತರ ಮತದಾರರ ಚೀಟಿಯನ್ನು ಹೊಂದಿದ್ದ ತಾಯಿ ಫರ್ನಹಾಜ್ ಹಾಗೂ ಮಗ ಮೊಹಮ್ಮದ್ ಫರ್ದೀನ್ ಬಂಧನವಾಗಿದೆ. ಬಾಗೇಪಲ್ಲಿ ಠಾಣೆಗೆ ದೂರನ್ನು ನೀಡಿರುತ್ತಾರೆ ತಹಶೀಲ್ದಾರ್ ಮನೀಷಾ ಪತ್ರಿ. ಬಾಗೇಪಲ್ಲಿ ತಾಲೂಕು ದಾಸಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ಇವರನ್ನ ಬಂಧನ ಮಾಡಲಾಗಿದೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಕ್ಲಿಯರ್ ಆದ ನಂತರ ಅಲ್ಲಿಂದ ಒಂದೊಂದೇ ಆಚೆ ಬರಕ್ಕೆ ಶುರು ಆದ ತಕ್ಷಣ ಬೇರೆ ಜಾಗಗಳನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ಸುರಕ್ಷಿತವಾಗಿರ್ಬೋದು, ಯಾವ ಜಾಗದಲ್ಲಿ ಸುರಕ್ಷಿತವಾಗಿರಬಹುದು ಅಂತ ಹೇಳಿ ಈಗ ಹಲವು ಜಾಗಗಳನ್ನು ಹುಡ್ಕೊಂಡು ಒಳಗಡೆಗೆ ಬರ್ತಾ ಇದ್ದಾರೆ. ಇವ್ರು ಬಂದಿದ್ದು ಹೆಂಗೆ ದೇಶದ ಒಳಗಡೆಗೆ? ಪಾಸ್ಪೋರ್ಟ್ ಇದೆಯಾ? ಬಂದು ವಾಪಸ್ ಹೋಗಲಾರ್ದೆ ಇಲ್ಲೇ ಇದ್ದಾರಾ? ಇವುಗಳನ್ನೆಲ್ಲ ಈಗ ತಗೊಳ್ಬೇಕಾಗಿದೆ. ಅಕ್ರಮ ಪಡಿತರ ಮತದಾರರ ಚೀಟಿಯನ್ನು ಹೊಂದುವ ಮಟ್ಟಕ್ಕೆ ಪಾಕಿಸ್ತಾನಿ ಪ್ರಜೆಗಳಿಗೆ ಸಿಗ್ತಾ ಇದೆ ಅಂತಂದರೆ ಕೊಟ್ಟವನು ಯಾವನು? ಅವನು ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು. ಹಂಗೆ ಮಾಡಬೇಕು ಅವನನ್ನು. ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ, ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತು ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡು ಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯೂಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸೆಗಾರ್ಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನ 2 ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ನ ಪಡೆದೇನೆ. ನನ್ನ ಸಹೋದ್ಯೋಗಿ ಈಗ ಮುದುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದುಕೃಷ್ಣ, ಈಗ ವಾಟ್ ನೆಕ್ಸ್ಟ್ ಅಂತ ಇವರು ಸಿಕ್ಕಾಕೊಂಡಿದ್ದಾರೆ, ಎಲ್ಲ ಆಗಿದೆ. ಮುಂದಿನ ಪ್ರೊಸೆಸ್ ಏನು? ಇವ್ರನ್ನ ವಾಪಸ್ ಕಳಿಸ್ತಾರಾ? ಅದು ಹೇಗಿರುತ್ತೆ? ಯಾವ ರೀತಿ ಆಗಿರುತ್ತೆ? ಏನು ಹೇಳ್ತಾ ಇದ್ದಾರೆ? ಖಂಡಿತ ಅರುಣ್, ಈಗಾಗಲೇ ಕೂಡ ಅಕ್ರಮವಾಗಿ ಇವತ್ತು ಭಾರತದಲ್ಲಿ, ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸಯ್ಯಗಾರಪಲ್ಲಿ ಅಂತೇಳಿ ಆ ಗ್ರಾಮದಲ್ಲಿ ಅಕ್ರಮವಾಗಿ ನೆಲೆಸಿದ್ರು. ಇವರು ಭಾರತೀಯ ಪೌರತ್ವವನ್ನು ಪಡೆದಿರಲಿಲ್ಲ. ಬದಲಾಗಿ ಇವರ ಬಳಿ ಸಿಕ್ಕಿದ್ದಂಥದ್ದು ಪಾಕಿಸ್ತಾನದ ಪಾಸ್ಪೋರ್ಟ್ ತಾಯಿ ಹೆಸರಲ್ಲೂ ಇದೆ, ಮಗನ ಹೆಸರಲ್ಲಿದೆ. ಹಾಗಾಗಿ ಅವರು ಪಾಕಿಸ್ತಾನಿ ಪ್ರಜೆಗಳನ್ನೋದು ಕನ್ಫರ್ಮ್ ಆಗಿತ್ತು. ಹಾಗಾಗಿ ಪೊಲೀಸರಿಗೆ ಬಾಗೇಪಲ್ಲಿ ತಹಶೀಲ್ದಾರ್ ಮನೀಷಾ ಪತ್ರಿ ಅವರು ಕೊಟ್ಟಂಥ ದೂರಿನ ಮೇರೆಗೆ ಇಬ್ಬರನ್ನು ಕೂಡ ಈಗ ಬಂಧನ ಮಾಡಿ ಈಗಾಗಲೇ ಕೂಡ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಿರುವಂಥದ್ದು. ಮುಂದಿನ ಕಾನೂನು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮೇಲ್ನೋಟಕ್ಕೆ ಈಗಾಗಲೇ ಕೂಡ ಏನು ಪಾಕಿಸ್ತಾನ ಪ್ರಜೆಗಳಿದ್ರು ಅವರು ಭಾರತೀಯ ಪೌರತ್ವವನ್ನು ಕೊಡಬೇಕಂತೇಳಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅದರ ಅರ್ಜಿಯ ಪ್ರಕ್ರಿಯೆಗಳಾಗಬೇಕಾಗುತ್ತೆ. ಒಂದು ವೇಳೆ ಭಾರತೀಯ ಪೌರತ್ವ ಅವರ ಸಿಕ್ಕರೆ ಅವರು ಇಲ್ಲೇ ಉಳ್ಕೊಳ್ತಾರೆ, ಇಲ್ಲ ಅಂತಂದರೆ ಅವರನ್ನು ಖಂಡಿತವಾಗ್ಲೂ ಕೂಡ ಅವರ ದೇಶಕ್ಕೆ ವಾಪಸ್ ಕಳಿಸಲೇಬೇಕಾಗುತ್ತೆ ಮುಂದಿನ ಕಾನೂನು ಕ್ರಮವಾಗಿ. ಈ ಪ್ರಕರಣ ಬೆಳಕಿಗೆ ಬಂದರೆ ಒಂದು ರೀತಿಯ ವಿಚಿತ್ರ ಅಂತ ಹೇಳ್ಬೋದು. ಯಾಕೆಂತಂದರೆ ದಾಸಯ್ಯಗಾರಪಲ್ಲಿಯ ಮೊಹಮ್ಮದ್ ಆಯೂಬ್ ಖಾನ್ ಅಂತೇಳಿ ಈತ 1993ರಲ್ಲಿ ದುಬೈನಲ್ಲಿ ಚಾಲಕನಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈಕೆ ಫರ್ಹಾಜಾನ್ ಪರಿಚಯ ಆಗುತ್ತೆ. ಆಮೇಲೆ ಅವರ ವಿವಾಹ ಆಗುತ್ತೆ. ಅಲ್ಲೇ ಮಗುವಿಗೆ ಕೂಡ ಜನ್ಮ ನೀಡಿದಂಥ ಸಂದರ್ಭದಲ್ಲಿ ಆ ಮಗು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತನ್ನ ಪೌರತ್ವವನ್ನು ಪಡೆದುಕೊಳ್ಳುತ್ತೆ, ಮೊದಲನೇ ಮಗು. ಹಾಗಾಗಿ ಅದು ಕೂಡ ಪಾಕಿಸ್ತಾನ ದೇಶದ ಪ್ರಜೆಯಾಗಿರುತ್ತೆ. ಹಾಗಾಗಿ ತದನಂತರ ಮದುವೆ ಆದ ನಂತರ 2003ರಲ್ಲಿ ಮದುವೆ ಆಗ್ತಾರೆ. 2004-5 ಅಲ್ಲೇ ಉಳ್ಕೊಂಡಿದ್ದಂಥವ್ರು ತದನಂತರ ಕಾಲಾನಂತರದಲ್ಲಿ ಅವರು ಭಾರತಕ್ಕೆ ವಾಪಸ್ ಆಗಿ ಇಲ್ಲಿ ಭಾರತದಲ್ಲೇ ಕಂಪ್ಲೀಟ್ ಆಗಿ ಸೆಟ್ಲ್ ಆಗಿದ್ರೆ. ಆರಂಭದಲ್ಲಿ ವೀಸಾ ಪಡ್ಕೊಂಡು ಬಂದಂಥವ್ರು ತದನಂತರ ವಾಪಸ್ ಹೋಗಿಲ್ಲ, ವೀಸಾ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾಯ್ತು, ಅದನ್ನು ಕೂಡ ಮಾಡ್ಕೊಂಡಿಲ್ಲ. ಒಂದು ರೀತಿ ಕಂಪ್ಲೀಟ್ ಆಗಿ ಭಾರತೀಯ ಪ್ರಜೆಯಾಗಿ ಮಾರ್ಪಾಟಾಗಿದ್ರೆ. ಅದು ಕೂಡ ಅನಧಿಕೃತವಾಗಿ ಅಕ್ರಮವಾಗಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಂಡಿದ್ದಾರೆ, ಪಡಿತರ ಚೀಟಿಯನ್ನು ಮಾಡಿಸ್ಕೊಂಡ್ರೆ, ವೋಟರ್ ಕಾರ್ಡ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಭಾರತೀಯ ಪೌರರು ಅನ್ನೋದಕ್ಕೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಇದು ಅಕ್ರಮ ಕೂಡ ಆಗುತ್ತೆ. ಹಾಗಾಗಿ ಈಗ ಇದೆಲ್ಲವೂ ಕೂಡ ಗಮನಕ್ಕೆ ಬಂದ ಮೇಲೆ ತಹಶೀಲ್ದಾರ್ ಅವರು ಈಗ ದೂರನ್ನು ಕೊಟ್ಟು ಅವರ ಮೇಲೆ ಈಗ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡಿರುವಂತದ್ದು. ಅರುಣ್. ಓಕೆ ಮುದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.